ಬೆಳಗಾವಿ ಸುದ್ದಿ.com ವೀಕ್ಷಕರಿಗೆ ನಮಸ್ಕಾರ. ಏನು ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಬೆಳಗಾವಿ ಜಿಲ್ಲಾಧಿಕಾರಿ ಅವರ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲು ಮುಂದಾಗಿರುವುದನ್ನು ಖಂಡಿಸಿ ಕರವೇ ಕಾರ್ಯಕರ್ತರು ಧೈರ್ಯಶೀಲ ಮಾನೆ ಅವರ ಅನುಕು ಶವಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಅನುಕು ಶವಯಾತ್ರೆ ನಡೆಸದಂತೆ ಪೊಲೀಸರು ಅದನ್ನು ತಡೆ ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಕರವೇ ಕಾರ್ಯಕರ್ತರು ಪೊಲೀಸರ ಸರ್ಪಗಾವಲನ್ನು ಭೇದಿಸಿ ಈಗ ಅನುಕು ಶವಯಾತ್ರೆಗೆ ಮುಂದಾಗಿದ್ದಾರೆ. ನಾವು ನೋಡ್ತಾ ಇರೋದು ಬೆಳಗಾವಿ ಸುದ್ದಿ.com. ಚನ್ನಮ್ಮ ಸರ್ಕಲ್ಗೆ ಸುಟ್ಕಂತವ್ರು ಸರ್ಕಲ್ ಹೆಂಗ ಸ್ವಲ್ಪ ವಿಚಾರ ಮಾಡ್ತೀರಿ ನೀವು? ನಾವು ಬೇರೆ ಉದ್ದೇಶ ಕೇಳಂಗಿಲ್ಲ. ನಾವು ಚನ್ನಮ್ಮ ಸರ್ಕಲ್ ಬೇಡ ಅಂತ ಎಲ್ಲಿ ತೋಮರ್ ಎಲ್ಲಿ ತೋಮರ್ ಬೇರೆ ಉದ್ದೇಶ ಇಲ್ಲ. ಚನ್ನಮ್ಮ ಸರ್ಕಲ್ ಭಾಷಾ ಸಮಸ್ಯೆ ಆಗುವುದು ನಿರ್ಬಂಧವನ್ನು ಹೆಚ್ಚು ಸರ್ ದಯವಿಟ್ಟು ನಮ್ಮಲ್ಲಿ ಸರ್ ನಾ ಈ ವಿಚಾರದೊಳಗೆ ಸರ್ ಪ್ರತಿಯೊಂದು ವಿಚಾರದೊಳಗೂ ತಮ್ಮ ಜೊತೆ ನಾವು ಸಹಕಾರ ಮಾಡ್ಕೊತ ಬಂದಿದ್ದೀವಿ. ನೀವು ಇಲಾಖೆ ಮಾಡುವಾಗ ಇಲ್ಲ ಸರ್ ದಯವಿಟ್ಟು ಸರ್ ನಾವು ಚನ್ನಮ್ಮ ಸರ್ಕಲ್ ನಿರ್ಬಂಧ ಇದೆ, ನಾವು ಅದನ್ನ ಸುಡುವುದಿಲ್ಲ. ನಾವು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುಡ್ತೇವೆ ಸರ್. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸುಡೋರು ನಾವು ಪ್ರತಿಕೃತಿ ದಾನ ಮಾಡೋರು ಸರ್. ಸರ್ ನಾವು ಪ್ರತಿಕೃತಿ ದಾನ ಮಾಡೋರು ನಮ್ಗೆ ನೋಡ್ರಿ ಸರ್ ಅಲ್ಲ ಸರ್ ಕೊಡ್ರಿ ಇಲ್ಲಿ ಸರ್ ಕೊಡ್ರಲ್ಲ ಸರ್
ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬೆಳಗಾವಿ ಸುದ್ದಿ.com ಶೇಖರ್ಗೆ ನಮಸ್ಕಾರ. ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧ ಹಕ್ಕುಚ್ಯುತಿ ಮಂಡಿಸಲು ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಧೈರ್ಯಶೀಲ ಮಾನೆ ವಿರುದ್ಧ ಈಗ ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕದ ಸಂಸದರು ಆ ಧೈರ್ಯಶೀಲ ಮಾನೆಯ ವಿರುದ್ಧ ಧ್ವನಿ ಎತ್ತಬೇಕು ಸಂಸತ್ತಿನಲ್ಲಿ ಎನ್ನುವಂಥ ವಿಚಾರವನ್ನು ಈಗ ಕರವೇ ಕಾರ್ಯಕರ್ತರು ಮಂಡಿಸ್ತಾ ಇದ್ದಾರೆ. ಧೈರ್ಯಶೀಲ ಮಾನೆಯವರ ಅಣಕು ಶವಯಾತ್ರೆಗೆ ಇವತ್ತು ಕರವೇ ಕಾರ್ಯಕರ್ತರು ಮುಂದಾಗಿದ್ದಾರೆ. ಏ ತಡ್ರಿ ಓಯ್ ಪೊಲೀಸ್ ಇಲಾಖೆ ಮುಂದಿಟ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿರ್ತಾ ಇದ್ದಾರೆ. ಎಂತ ದುರಂತ! ಪೊಲೀಸ್ ಅಧಿಕಾರಿಗೆ ಧಿಕ್ಕಾರ, ಧೈರ್ಯಶೀಲ ಮಾನೆಗೆ ಧಿಕ್ಕಾರ. ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆ ಅವರಿಗೆ ನಮ್ಮ ಡಿಸಿ ವಿರುದ್ಧ ಹಕ್ಕುಚ್ಯುತಿ ಮಂಡಿಸುತ್ತಿರುವ ಮಾನೆ ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಕರ್ನಾಟಕದ ಬಗ್ಗೆ ಹಗುರವಾಗಿ ಮಾತನಾಡುತ್ತಿರುವ ಧೈರ್ಯಶೀಲ ಎಂಪಿ ಮಾನೆ ಅವರಿಗೆ, ಮಾನೆ ಅವರಿಗೆ, ನಮ್ಮ ಜಿಲ್ಲಾಧಿಕಾರಿಗಳ ವಿರುದ್ಧ ದೂರು ನೀಡುತ್ತಿರುವ ಧೈರ್ಯಶೀಲ ಮಾನೆ ಅವರಿಗೆ ಬೇಕೇ ಬೇಕು. ಶಿವಸೇನೆಯ ಮುಖಂಡರಾಗಿರುವಂತಹ ಎಂಪಿ ಧೈರ್ಯಶೀಲ ಮಾನೆ ಅವರಿಗೆ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧ ಕಪ್ಪು ಚುಕ್ಕೆ ಮಂಡಿಸುತ್ತಿರುವ ಮಾನೆ ಅವರಿಗೆ ಬೇಕೇ ಬೇಕು. ನಮ್ಮದು ಧಿಕ್ಕಾರ. ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆಯವರ ಅಣಕು ಶವಯಾತ್ರೆಯನ್ನು ಬೆಳಗಾವಿಯಲ್ಲಿ ಕರವೇ ಕಾರ್ಯಕರ್ತರು ನಡೆಸ್ತಾ ಇರುವಂಥದ್ದು. ಧೈರ್ಯಶೀಲ ಮಾನೆ ಮಹಾರಾಷ್ಟ್ರದ ಸಂಸದರಾಗಿದ್ದು ಬೆಳಗಾವಿ ಜಿಲ್ಲಾಧಿಕಾರಿಗಳ ವಿರುದ್ಧ ಸಂಸತ್ತಿನಲ್ಲಿ ಹಕ್ಕುಚ್ಯುತಿ ಮಂಡಿಸಲು ಮುಂದಾಗಿದ್ದಾರೆ. ಆ ಸಂಸದ ಧೈರ್ಯಶೀಲ ಮಾನೆಯವರ ಕ್ರಮವನ್ನು ನಡೆಯನ್ನು ಖಂಡಿಸಿ ಕರವೇ ಕಾರ್ಯಕರ್ತರು ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲೇ ಈಗ ಅಣಕು ಶವಯಾತ್ರೆಯನ್ನು ನಡೆಸ್ತಾ ಇದ್ದಾರೆ. ಆರಂಭದಲ್ಲಿ ಪೊಲೀಸರು ಅದನ್ನು ತಡೆಯುವಂಥ ಪ್ರಯತ್ನ ಮಾಡಿದರು. ಈ ಸಂದರ್ಭದಲ್ಲಿ ಕರವೇ ಕಾರ್ಯಕರ್ತರು ಮತ್ತು ಪೊಲೀಸರ ನಡುವೆ ಒಂದು ಮಾತಿನ ಚಕಮಕಿ ನಡೆಯಿತು. ನಂತರ ಈಗ ಅಣಕು ಶವಯಾತ್ರೆ ನಡೆಸ್ತಾ ಇರುವಂಥ ಧೈರ್ಯಶೀಲ ಮಾನೆ ಮಹಾರಾಷ್ಟ್ರದ ಸಂಸದ ಧೈರ್ಯಶೀಲ ಮಾನೆಯವರ ಅಣಕು ಶವಯಾತ್ರೆ ಈಗ ಬೆಳಗಾವಿಯಲ್ಲಿ ಧೈರ್ಯಶೀಲ ಮಾನೆಗೆ ಬೈಟ್
ಸತ್ತನಪ್ಪ ಸತ್ತನು ಸತ್ತನಪ್ಪ ಸತ್ತನು ಸತ್ತನಪ್ಪ ಸತ್ತನು ನಮ್ಮ ಕರ್ನಾಟಕದ ಜಿಲ್ಲಾಧಿಕಾರಿಗಳಾಗಿರುವಂತ ಬೆಳಗಾವಿ ಡಿಸಿ ಅವರಿಗೆ ಕಪ್ಪು ಚುಕ್ಕೆ ಮಂಡನೆ ಮಾಡುತ್ತಿರುವ ಧೈರ್ಯಶೀಲ ಮಾನ್ಯ ಅವರಿಗೆ ಧೈರ್ಯಶೀಲ ಮಾನ್ಯ ಸತ್ತನಪ್ಪ ಸತ್ತನು ಸತ್ತನಪ್ಪ ಸತ್ತನು ಬೇಡ ಬೇಡ ಕ್ರಮ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ವೆ ಕಾರ್ಯಕ್ರಮ ಪ್ರತಿಭಟನೆ ಮಾಡ್ತಾರೆ. ಏನು ಜಿಲ್ಲಾಧಿಕಾರಿಯಾಗಿರುವಂಥ ದೀಪಕ್ ಕುಲಕರ್ಣಿ ಇವತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಮಹಾರಾಷ್ಟ್ರದ ಒಬ್ಬ ಸಂಸದ ಅವ್ರ ಮೇಲೆ ಹಕ್ಕು ಮಂಡನೆ ಮಾಡಲಿಕ್ಕೋಸ್ಕರ ಅಲ್ಲಿಯ ಸ್ಪೀಕರ್ ಅವರೇ ದೂರನ್ನ ದಾಖಲೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕಾಗಿ ಆ ದೂರನ್ನ ದಾಖಲೆ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಹಾರಾಷ್ಟ್ರದ ಸಂಸದರುಗಳಿಗೆ, ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ, ಮಹಾರಾಷ್ಟ್ರದ ಸಚಿವರಿಗೆ ಏನೋ ಕೆಲಸ ಇಲ್ಲ ಏನೋ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಅವ್ರ ಕ್ಷೇತ್ರದ ಅಭಿವೃದ್ಧಿಯನ್ನ ಬಿಟ್ಟು, ಅವರ ಕ್ಷೇತ್ರಗಳ ಸಮಸ್ಯೆಯನ್ನ ಬಿಟ್ಟು ನಮ್ಮಲ್ಲಿ ಒಂದು ಕಟ್ಟಿ ಅಳಗಾಡ್ಸಕ್ ಬರ್ತಾರೆ ಏನೋ ಗೊತ್ತಾಗ್ತಾ ಇಲ್ಲ. ಇಲ್ಲಿಯ ಭಾಷಾ ಸಾಮರಸ್ಯಕ್ಕೆ, ಇಲ್ಲಿಯ ಕಾನೂನು ಸುವ್ಯವಸ್ಥೆಗೆ ಹದಗೆಡಿಸುವಂತ ಕೆಲಸ ಮಹಾರಾಷ್ಟ್ರದ ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮಹಾರಾಷ್ಟ್ರದ ಜನಪ್ರತಿನಿಧಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಮ್ಮ ರಾಜ್ಯದೊಳಗಡೆ ನೀವು ಈ ರೀತಿ ಏನಾದ್ರೂ ನಮ್ಮ ಅಧಿಕಾರಿಗಳ, ಒಬ್ಬ ಸಾಮಾನ್ಯ ಅಧಿಕಾರಿಗಳು ಏನಾದ್ರೂ ತೊಂದರೆ ಕೊಟ್ರಿ ಅಂದ್ರೆ ನಾವು ಸುಮ್ಮನೆ ಕೊಡಂಗಿಲ್ಲ. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಸಂಸದರು ಕೂಡ ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ಪಕ್ಷಾತೀತವಾಗಿ ನೀವು ಕೂಡ ಒಂದು ನಿಯೋಗವನ್ನ ತಗೊಂಡು ಸ್ಪೀಕರ್ ಅವರನ್ನ ಭೇಟಿಯಾಗಿ ಈ ಏನು ಮಹಾರಾಷ್ಟ್ರದ ಸಂಸದನಿಂದ ಎಷ್ಟು ಬೆಳಗಾವಿಗೆ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ನೀವು ಅವ್ರಿಗೆ ತಿಳಿಸ್ಬೇಕು. ಅದ್ರ ಜೊತೆ ಅವರ ಸದಸ್ಯತ್ವವನ್ನು ಅನರ್ಹಗೊಳಿಸಬೇಕು. ಅವ್ರನ್ನ ಯಾವುದೇ ಕಾರಣಕ್ಕೂ ಕೂಡ ಬೆಳಗಾವಿ ಎಲ್ಲ ಕರ್ನಾಟಕ ರಾಜ್ಯದಿಂದ ನಿರ್ಬಂಧ ಹೇರಬೇಕು ಅಂತ ಹೇಳಿ ಒತ್ತಾಯನ ಮಾಡ್ತಾ ಇದ್ದೀವಿ. ಎಲ್ಲಿವರೆಗೆ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೆಳಗಾವಿ ರಕ್ಷಣೆ ಯಾರ ಹೊಣೆ, ಬೆಳಗಾವಿ ರಕ್ಷಣೆ ಯಾರ ಹೊಣೆ, ನಮ್ಮ ಹೊಣೆ, ನಮ್ಮ ಹೊಣೆ. ಬೆಳಗಾವಿಯನ್ನ ಉಳಿಸುತ್ತೇವೆ. ಬೆಳಗಾವಿ ಇವತ್ತು ಮಹಾರಾಷ್ಟ್ರದ ಒಬ್ಬ ಸಂಸದ, ಕನ್ನಡದ ಕಳಕಳಿಯ ದಕ್ಷ ಅಧಿಕಾರಿಯಾಗಿರುವಂತ ಮಾನ್ಯ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಒಂದು ಹಕ್ಕುಚ್ಯುತಿ ಮಂಡನೆ ಮಾಡ್ಲಿಕ್ಕೆ ಲೋಕಸಭೆ ಸ್ಪೀಕರ್ ಅವರಿಗೆ ಒಂದು ದೂರನ್ನ ಸಲ್ಲಿಸಿದಾರ. ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಖಂಡಿಸ್ತೀವಿ. ಯಾಕಂದ್ರೆ ಅಲ್ಲಿಯ ಸಂಸದ ಇಲ್ಲಿ ಬಂದೇನು ದೊಡ್ಡ ಉದ್ಧಾರ ಮಾಡ್ತಾ ಇರ್ಲಿಲ್ಲ. ಇಲ್ಲಿ ಒಂದು ಭಾಷಾ ಸಾಮರಸ್ಯವನ್ನ ಹದಗೆಡಿಸುವಂತ ಕೆಲಸ, ಭಾಷಾ ವಿಷಬೀಜಕ್ಕೆ ಬೆಂಕಿ ಹಚ್ಚುವಂತ ಕೆಲಸ, ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸ ಅಲ್ಲಿಯ ಸಂಸದ ಮಾಡ್ತಾ ಇದ್ರು. ಅವರು ತಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನ ಬಿಟ್ಟು, ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳನ್ನ ಆಲಿಸೋದು ಬಿಟ್ಟು ಬೆಳಗಾವಿಗೆ ಬಂದು ರಾಜಕಾರಣ ಮಾಡ್ತಾ ಇದ್ದಾನ. ಧೈರ್ಯಶೀಲ ಮಾನೆಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದೀವಿ. ಇದು ಸಾಂಕೇತಿಕವಾದಂತ ಹೋರಾಟ. ನೀವು
ದೆಹಲಿಗೆ ಹೋಗ್ಬೇಕಂದ್ರೆ ಬೆಳಗಾವಿಯ ವಿಮಾನ ನಿಲ್ದಾಣದಿಂದ ನೀವು ದೆಹಲಿಗೆ ಹೋಗ್ಬೇಕಾಗತ್ತೆ. ಅದನ್ನ ನೀವು ಮರೆತು ಈ ರೀತಿ ಎಲ್ಲ ಉದ್ದಟತನವನ್ನ ಪ್ರದರ್ಶನವನ್ನ ಮಾಡ್ತಾ ಇದ್ರಿ. ಯಾವುದೇ ಕಾರಣಕ್ಕೂ ಇದನ್ನ ಕನ್ನಡಿಗರು ಸಹಿಸುವುದಿಲ್ಲ. ಬೆಳಗಾವಿಯ ಒಬ್ಬ ಸಾಮಾನ್ಯ ಕನ್ನಡದ ಕಳಕಳಿಯ ಅಧಿಕಾರಿಗಳ ಜೊತೆ ಇವತ್ತು ರಾಜ್ಯದ ಕನ್ನಡಿಗರು ಕರ್ನಾಟಕ ರಕ್ಷಣಾ ವೇದಿಕೆ ನಾವು ಅವ್ರ ಜೊತೆ ಅವರ ಬೆಂಬಲಕ್ಕೆ ನಿಲ್ತೇವೆ. ಹಾಗಾಗಿ ನಮ್ಮ ಜನಪ್ರತಿನಿಧಿಗಳ ಮೇಲೆ ಇವತ್ತು ಒತ್ತಾಯನ ಮಾಡ್ತಾ ಇದೀವಿ. ಸಂಸದರುಗಳೇನು ರಾಜ್ಯದ ಸಂಸದರುಗಳಿದ್ರಿ, ಪಕ್ಷಾತೀತವಾಗಿ ನೀವೆಲ್ಲರೂ ಕೂಡ್ಕೊಂಡು ಮಾನ್ಯ ಲೋಕಸಭೆಯ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ಧೈರ್ಯಶೀಲ ಮಾನ್ಯ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು. ಆ ಒಬ್ಬ ಸಂಸದದಿಂದ ಬೆಳಗಾವಿಗೆ ಎಷ್ಟು ಅನಾಹುತ ಆಗ್ತಾ ಇದೆ ಅನ್ನೋಂಥದ್ದನ್ನ ನೀವು ಅವ್ರಿಗೆ ತಿಳಿ ಹೇಳಿ ಅಂತವ್ರ ಮೇಲೆ ಸೂಕ್ತವಾದಂತ ಕ್ರಮವನ್ನ ತಗೊಂಡು ಇಡೀ ರಾಜ್ಯದ ಯಾವುದೇ ಮೂಲೆಯಲ್ಲೂ ಕೂಡ ಮಹಾರಾಷ್ಟ್ರದವರು ಇಲ್ಲಿ ಬಂದು ರಾಜಕಾರಣವನ್ನ ಮಾಡಿ ಇಲ್ಲಿ ಪ್ರಚೋದನಕಾರಿಯಾದಂತ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಅಂತವ್ರ ಮೇಲೆ ನಿರ್ಬಂಧ ಹೇರಿಸಬೇಕು ಅಂತ ಹೇಳಿ ನಾವು ಒತ್ತಾಯನ ಮಾಡ್ತಾ ಇದೀವಿ. ನ್ಯಾಯ ಸಿಕ್ಕರೆ ಶಾಂತಿ, ಧಿಕ್ಕಾರ 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 ಧಿಕ್ಕಾರ. ಮಹಾರಾಷ್ಟ್ರದ ಸಂಸದ ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಬಗ್ಗೆ ಲೋಕಸಭೆ ಸ್ಪೀಕರ್ ಇದನ್ನ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತೀವಿ. ಯಾಕಪ್ಪ ಅಂತಂದ್ರೆ ಇವತ್ತು ಒಬ್ಬ ಕನ್ನಡದ ಕಳಕಳಿಯ ಅಧಿಕಾರಿಯ ಮೇಲೆ ಈ ರೀತಿ ಒಂದು ಮಂಡನೆ ಮಾಡಿಕೊಳ್ಳುವಂತ ಮಹಾರಾಷ್ಟ್ರದ ಸಂಸದರ ಮಾನಸಿಕವಾಗಿ ಅಸ್ವಸ್ಥ ಆಗಿದ್ದಾನೆ ಅಂತೇಳಿ ಅನ್ಕೋತೀವಿ. ಹಾಗಾಗಿ ನಮ್ಮ ಎಲ್ಲ ಸಂಸದರು ಇವತ್ತು ಪಕ್ಷಾತೀತವಾಗಿ ಇದನ್ನ ವಿರೋಧಿಸಬೇಕಾಗುತ್ತೆ. ತಾವು ಕೂಡ ಒಂದು ಸರ್ವ ಪಕ್ಷಗಳ ನಿಯೋಗ ಮಾನ್ಯ ಲೋಕಸಭೆ ಸ್ಪೀಕರ್ ಅವರನ್ನ ಭೇಟಿ ಮಾಡಿ ಆ ಸಂಸದರಿಂದ ಎಷ್ಟು ಬೆಳಗಾವಿಯ ಕಾನೂನು ವ್ಯವಸ್ಥೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನವೆಂಬರ್ 1ನೇ ತಾರೀಕು ಬರಬಾರ್ದು ಕರಾಳ ದಿನಾಚರಣೆ ಒಳಗಡೆ ಒಂದು ಕನ್ನಡಿಗರನ್ನ, ಕರ್ನಾಟಕವನ್ನ, ಕನ್ನಡದ ಸರ್ಕಾರಿ ಅಧಿಕಾರಿಗಳನ್ನ ಬಾಯಿ ಬಂದಾಗ ಅಪಮಾನ ಮಾಡುವಂತ ಕೆಲಸ ಆ ಸಂಸದ ಮಾಡ್ತಾ ಇದ್ದ. ಅದಕ್ಕೆ ನಿರ್ಬಂಧ ಹೇರಿದಕ್ಕೆ ಈ ರೀತಿಯಾದಂತ ಕ್ರಮವನ್ನ ತಗೊಂಡಿದ್ರ ಮೇಲೆ ಅವರು ಜಿಲ್ಲಾಧಿಕಾರಿಗಳ ವಿರುದ್ಧವಾಗಿ ಕಂಪ್ಲೇಂಟ್ ಅನ್ನು ದಾಖಲಿಸಿದ್ದಾರೆ. ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ, ನೀವು ಇಲ್ಲಿಯ ಒಂದು ಭಾಷಾ ವಿವಾದವನ್ನ ಮುಂದಿಟ್ಟುಕೊಂಡು ಮಹಾರಾಷ್ಟ್ರ ರಾಜಕಾರಣ ಮಾತಾಡ್ರಿ. ನೀವು ನಿಮ್ಮ ಜನಪ್ರತಿನಿಧಿ